ನಾದ್ರ ಮಾತಾಡೋದು ಪರವಾಗಿಲ್ಲ ನಡೀತದೆ. ಯಮನತ್ರ ಮಾತಾಡೋದು ಮಾತಾಡಿಲ್ಲ ನಾನು. ಏನಾಗಿಲ್ಲ ಗಾಡಿ ಟಚ್ ಆಗಿಲ್ಲ, ಚಕ್ರ ಒಳಗಡೆ ಹೋಗ್ತಿದಂಗೆ. ನಾನು ನಿನ್ಗೆ ಹೇಳ್ತಿರೋದು ಕೇಳಿಸ್ತಾ ಇದ್ಯಾ? ನೋಡು ಗೊತ್ತಾಗತ್ತೆ. ಎಲ್ಲಿ ಸ್ವಾಮಿ ಕೀ ಎತ್ಕೊಂಬೇಡ, ನನಗೆ ಕೀ ಎತ್ಕೊಂಬೇಡ, ನನಗೆ ಇಷ್ಟ ಯಾವ್ದನ್ನ ಇದನ್ನ ನಾನು ಒಪ್ಪೋದ ಇಲ್ಲ. ಯಾರಮ್ಮ ಇವ್ರಮ್ಮ ಏನಮ್ಮ ಕೊಡ್ಸರಿ? ಅವ್ನು ಎಷ್ಟು ಸೀರೆ ಕೊಡ್ಸಿದಾನೆ, ಎಷ್ಟು ಡ್ರೆಸ್ ಕೊಡ್ಸಿದಾನೆ. ಇದನ್ನ ನೋಡಿದ್ರು ಕೂಡ ನಿಂಗೇನು ಅನಿಸ್ತಾ ಇಲ್ವಾ? ಆದ್ರೆ ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರ್ಲಿ ಅಂತ ನೀನು ಹಾಕೊಂಡ್ ಬಂದಿದ್ದೀನೋ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಆ್ಯಂಡ್ ಇವತ್ತು ಏನೋ ಒಂದು ಪ್ಲ್ಯಾನ್ಸ್ ಹಾಕಿದ್ದೀನಿ. ನಾ ಪ್ಲ್ಯಾನ್ ಹೆಂಗೆ ಯಾವ್ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿದ್ದೀನಿ. ಅದು ಹೆಂಗೆ ವರ್ಕ್ ಆಗುತ್ತೋ ನೋಡಿ. ಏನು ಅದು ಪ್ರಜ್ಞಾ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಲ್ಲೇ. ಏನು ಮಾಡ್ತಾ ಇದೆಯಾ ಪ್ರಜ್ಞಾ? ಸುಮ್ಮನೆ ಕೂತಿದ್ಯಾ? ನಿಮ್ಮ ತಂಗಿ ಇವತ್ತು ಮಲಗಿದ್ದಾಳ? ನೀನು ಮಾತ್ರ ಹೆಂಗೆ ಅಷ್ಟು ಬೇಗ ಎದ್ದಿರ್ತೀಯ ನೀನು? ಹಾಂ, ನಿಂಗೆ ಇದೇ ಬರಲ್ಲ? ನಿದ್ದೆ ಮಾಡು, ಒಳ್ಳೇದು. ಸರಿ ಬಾಯ್ ಗೈಸ್. ಇವಾಗ ಮಾರ್ಕೆಟಿಗೆ ಬಂದಿದ್ದೀನಿ. ಈ ಕಡೆ ನಮ್ಮ ಅತ್ತೆ ಅಂಗಡಿ ಅದೇ. ನಮ್ಮ ಅತ್ತಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತೈತೆ ಅವತ್ತು ನಾನು ಸಂಜೆ ಹೊಡೆದಿದ್ದು ವಿಡಿಯೋ ನೋಡ್ಬಿಟ್ಟು. ಅದಾದ್ಮೇಲೆ ನಾನು ಬಂದೇ ಇಲ್ಲ ಈ ಕಡೆ. ಎಲ್ಲ ಮತ್ತೆ ಕಾಣಿಸ್ತಿಲ್ಲ. ಮನೋಜ್, ವೇರ್ ಇಸ್ ಅತ್ತೆ? ಯು ಟೆಲ್ ಮನೋಜ್ ಬೇರ್. ಅಂಗಡಿ ಬಿಟ್ಟು ಹೋಗುವಂತ ಅತ್ತೆನ. ಹೆಂಗೈತೆ ಬಿಸ್ನೆಸ್ ಇಲ್ವಾ? ಐ ಥಿಂಕ್ ಬಿಸ್ನೆಸ್ ಇದೆ, ನಿಂಗೆ ಮಾಡಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಒಂದ್ಸಲ ನನಗೆ ಕೊಡು, ನಾನು ಮಾಡ್ತೀನಿ. ಆದ್ರೆ ನಮ್ಮ ಅಮ್ಮ ಬೈಕ್ ಬಿಡುತ್ತೆ, ಈ ರೇಂಜ್ಗೆಲ್ಲ ಸೇಲ್ಸ್ ಮಾಡ್ಬಾರ್ದು ನಾನು ಅಂದ್ಬಿಟ್ಟು. ಗೈಸ್, ಮಾರ್ಕೆಟಲ್ಲಿ ಹಾಕಿಬು ರಂಜಾನ್ಗೆ ಫಾಸ್ಟಿಂಗ್ ಮಾಡ್ತಾ ಇದ್ದಾನೆ. 6 ಗಂಟೆ ಮೇಲೆ ತಾನೆ ಊಟ ಮಾಡೋದು. ಬೆಳಗ್ಗೆ ಎಷ್ಟು ಗಂಟೆಗೆ? ಆದ್ರೆ ಎಷ್ಟು ಆಕ್ಟಿವ್ ಆಗಿದೆ ನೋಡಿ. 5 ಗಂಟೆಗೆ ತಿಂದು ಇವಾಗ 8, 10, 9 ಗಂಟೆನ ಆಗದೆ. 8:15 ಆಗದೆ. 8:15 ಆದ್ರೆ ಇಷ್ಟು ಆಕ್ಟಿವ್ ಆಗಿದ್ದಾನೆ. ಅಕೀಬ್ ಸೂಪರ್ ಅಕೀಬ್, ಕಂಗ್ರ್ಯಾಚುಲೇಷನ್ಸ್. ಉಪವಾಸ ಇದ್ದಾನೆ, ಬಿಯರ್ ಕುಡಿತಾ ಇದ್ದಾನೆ. ಏನಂದ ಹೇಳು ಮನೋಜ್? ಜೊತೆಲಿರೋ ಪರ್ಸನ್ನಾಗಿ ಈ ಥರ ಡೈಲಾಗ್ ಹೊಡಿತೀಯ ಮತ್ತೆ ಹೇಳು. ಜೊತೆಲಿ ನನ್ನ ಜೊತೆ ಇರೋ ಪರ್ಸನ್ನು ನನಗೆ ಈ ಥರ ಯಪ್ಪ ಎಂತ ಮಾತಾಡ್ದ ಗೊತ್ತಾಗೈಸು ಕೂಡ ಮನೋಜ್ ಅವರು. ಏನು ಹೇಳಿದ್ರು ಮತ್ತೆ ಹೇಳಿ ಒಂದ್ಸತಿ ರಿಪೀಟ್. ಯೂಟ್ಯೂಬ್ ಓಪನ್ ಮಾಡಿ ತೋರಿಸಿ, ನನಗೆ ಫೋನ್ ತಗೋ ತೋರಿಸಿ, ನಾನೇನೋ ಚೆಕ್ ಮಾಡಬೇಕು. ಸಬ್ಸ್ಕ್ರೈಬ್ ಯಾಕೆ ಮಾಡಿಲ್ಲ ಮನೋಜ್? ಜೊತೆಲಿರೋ ನೀವೇ ಸಪೋರ್ಟ್ ಮಾಡಲ್ಲ ಅಂದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಮನೋಜ್? ಸಪೋರ್ಟ್ ಮಾಡ್ತೀವಿ ನಾವು, ಇಲ್ಲಿಂದ ಸಪೋರ್ಟ್ ಮಾಡ್ತೀವಿ, ಫೋನಿಂದ ಸಪೋರ್ಟ್ ಮಾಡ್ತೀವಿ. ಕ್ಯಾರೆಟ್ ಈಸ್ ಗುಡ್ ಫಾರ್ ಹೆಲ್ತ್. ಚೆನ್ನಾಗೈತೆ. ನಮ್ಮ ಅಂಗಡಿಲ್ಲ ಗೊತ್ತಲ್ಲ, ಒಳ್ಳೆ ಫೈನ್ ಕ್ವಾಲಿಟಿ, ಯಾವ ಐಟಮ್ ಬೇಕಾದ್ರೆ ತಗೋಬೋದು. ಈ ಕ್ಯಾರೆಟ್ ಸ್ವೀಟ್ ಆಗಿದೆ. ಕ್ಯಾರೆಟ್ ಮೇಲೆ ಏನಿದು ರೂಟ್ಸ್ ಏನಿದು ನೋಡಿ, ಡಿಫ್ರೆಂಟಾಗಿ ಕಾಣಿಸ್ತೈತಲ್ಲ. ಗೈಸ್, ಇವತ್ತು ನಮ್ಮ ಕೇರ್ಪುರಂ ಬಜಾರ್ ತೋರಿಸ್ತೀನಿ ನಿಮಗೆ. ತುಂಬ ಜನ ತುಂಬಿಟ್ಟಿದ್ದಾರೆ ಭಾನುವಾರ ಅಂತ. ಏನೆಲ್ಲ ಸಿಗೋದು ಗೊತ್ತಾ? ಇಲ್ಲಿ ತರಕಾರಿ ಸಿಗುತ್ತೆ, ಹೂವು ಸಿಗುತ್ತೆ, ಹಣ್ಣು ಸಿಗುತ್ತೆ, ಏನೇನು ಬೇಕೆಲ್ಲ ಸಿಗ್ತದೆ. ರೇಷನ್ ಅಂಗಡಿ ಐಟಮ್ ಎಲ್ಲ ಸಿಗಲ್ಲ ಈ ಕಡೆ, ಅದು ಮಂಗಳವಾರ ಸಿಗ್ತದೆ. ನೋಡಿ ಜನ ಹೆಂಗಿದೆ ನೋಡಿ. ಇವತ್ತು ಸ್ವಲ್ಪ ಜಾಸ್ತಿ ಕಾಣಿಸ್ತದೆ ನಮ್ಮ ಕಣ್ಣಿಗೆ. ಗೈಸ್, 11ನೇ ಸ್ಥಾನದಲ್ಲಿ ಇವತ್ತು ಮನೋಜ್ ನಿಂತ್ಕೊಂಡು ನನಗೆ ಮೊದಲನೇ ಕೆಲಸ ಕೊಡ್ತಾ ಇದ್ದಾರೆ ಗೈಸ್. ಇಲ್ಲಿ ಚಿಕ್ಕ ಏನಾಯ್ತಾ ಹಿಡ್ಕೊಂಡಿನಲ್ಲ, ಎಡ್ಕ ಹಿಡ್ಕೋಬೇಕಾ? ಓಕೆ ಗೈಸ್, ಸ್ವಲ್ಪ ಬಿಸಿ ಆಗ್ತೀನಿ ನನಗೆ ಕೆಲಸ ಮಾಡೋದು. ಗೈಸ್, ನಾನು ಈ ಕಡೆ ಹೋಟ್ಲಿಗೆ ಬರೋಕ್ಕೆ ಮುಂಚೆನೇ ನಮ್ಮ ಅಣ್ಣ ಇನ್ನೊಂದು ಗಾಡಿ ತಗೊಂಡ್ಬಿಟ್ಟವನೆ. ಅದ್ರಂತ ಏನು ಗೊತ್ತಾ? ನಮ್ಮ ಅಣ್ಣ ಹೋಟ್ಲಲ್ಲ ಅವನು. ನಮ್ಮ ಅಣ್ಣ ವೆಯ್ಟಿಂಗ್ ಅಲ್ಲಿಲ್ಲ, ಒಳಗಡೆ ಸಿಟ್ಟಿಂಗ್ ಅಲ್ಲ ಅವನೇ, ಆಲ್ರೆಡಿ ಡೈನಿಂಗ್. ನೋಡ್ದ ಹೆಂಗ್ ಮಾಡ್ಬಿಡು, ಹೋಗ್ತಾ ಇದ್ದಲ್ಲಿ. ಒಂದ್ ಸೈಡ್ ಹಾಕು, ಸ್ವಲ್ಪ ಕಾಸ್ಟ್ಲಿ ಐತಿ, ಅದಕ್ಕೆ ಓದಾಡ್ತಾ ಇದೀನಿ. ಹೌದು, ಯಾಕೆ ಡೌಟಾ? ನಂಬಕ್ಕಾಗ್ತಾ ಇಲ್ಲ ಅಷ್ಟು ಕಾಸ್ಟ್ಲಿ ಅಂದ್ರೆ. ಕವರ್ ಕಟ್ಟಿಲ್ಲ ಅವ್ರ ಹಿಂಗಡೆ ಸಿಪ್ಪಲ್ ಐತಿ ನೋಡಿ ಕವರ್. ನಮ್ಮ ಅಣ್ಣ ನಂಬ್ತಾನೆ ಇಲ್ಲ. ಕವರ್ ಕೂಡ ಇಲ್ಲ, ಇರಲ್ಲ ಆತರ. ತೆಗೆದು ನೋಡು, ಹೆಸರು ಅಂತ ಐತೆ ಅದರಲ್ಲಿ. ಮೈಸೂರು ಸಿಲ್ಕ್ ಪಕ್ಕದಲ್ಲಿ ರೆಡ್ ಕಲರ್ ಡಾಟ್ ಅಲ್ಲಿ ಏನ್ ಹಾಕವ್ರೆ? ರಿಜಿಸ್ಟರ್ಡ್.
KSIC ಅಂತ ಸರ್ಚ್ ಮಾಡೋ ಗೊತ್ತಾಗುತ್ತೆ ಇಂಟರ್ನೆಟ್ಟಲ್ಲಿ. ಸಾವಿರ ಆಗಿರಲ್ಲ, 30 20-30 ಸಾವಿರ ಆದರೆ ಅದೇನು ಅಲ್ಲಿ ಪ್ರಿಂಟ್ ಹಾಕಿರ್ತಾರೆ. 20 ಸಾವಿರ ಅಂತ ಏನಕ್ಕೆ ಪ್ರಿಂಟ್ ಹಾಕ್ತಾರೆ? ಡಿಸ್ಕೌಂಟ್ ಸೇಲ್ ಇದು ನೋಡಿದ್ರು ಕೂಡ ನಿಂಗೇನು ಅನಿಸ್ತಾ ಇಲ್ವಾ? ಈ ರಿಜಿಸ್ಟ್ರೇಷನ್ ನೋಡ್ಬಿಟ್ಟು ಇದೆಲ್ಲ ನೋಡ್ಬಿಟ್ಟು ಸರ್ಟಿಫಿಕೇಶನ್ ನೋಡ್ಬಿಟ್ಟು ಬಿಸ್ನೆಸ್ ಪ್ಯಾನ್ ನಂಬರ್ ಎಲ್ಲ ಐತೆ ಇರ್ಬೋದು, ಆದರೆ ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರಲಿ ಅಂತ ನೀನು ಹಾಕೊಂಡ್ಬಂದಿದ್ದೀನ. ಟೈಮ್ ಬರ್ತದೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ದುಡ್ಡು ಎಷ್ಟು? ಹಾಂ ಕುದೂರಲ್ಲಿ ಐತಾ? ಬರೀ ಸಿಲ್ಕ್ ತಾನೇ ಇಕ್ತಾರೆ ಅದರಲ್ಲಿ. ರೇಷ್ಮೆ ಮಗ್ಗ ಅಂದರೆ ಸೀರೆನ ತಯಾರಿಸುವಂತ ಜಾಗ. ಅಲ್ಲೂ ಸೀರೆ ತಯಾರಿಸ್ತಾರೆ. ಅವರ ಸೀರೆಗೆ ಅಡಿಷನಲ್ ಆಗಿ ಏನೋ ಹಾಕ್ತಾರೆ ಆ ಕಡೆ ಮೈಸೂರಲ್ಲಿ. ಏನಾಗ್ತಾರೆ? ಗೊತ್ತಿಲ್ಲ ಅಲ್ಲ. ಬೆಳ್ಳಿ ಹಾಕ್ತಾರೆ, ಆಮೇಲೆ ಚಿನ್ನನೂ ಹಾಕ್ತಾರೆ. ಆಮೇಲೆ ಸಾಕಲ್ಲ ಚಿನ್ನ ಬೆಳ್ಳಿ ಇನ್ನೇನು ಐತೆ ಹಾಕಕ್ಕೆ. ಅದಾದ್ಮೇಲೆ ಸಿಲ್ಕು ಹಾಕ್ತಾರೆ. ಹಿಂಗೆ ಬಾಂಬ್ ಹಾಕ್ತೀನಿ, ಹಂಗೆ ಬಾಂಬ್ ಹಾಕಲ್ಲ. ಗೈಸ್ ಪೇಮೆಂಟ್ ಮಾಡೋ ಟೈಮಲ್ಲಿ ಹೆಸರು ಕಸ್ಟಮರ್ ನೇಮ್ ಕೊಟ್ಟಾಗ ನನ್ನ ರಾವಣ್ಣ ಹೆಸರು ಕೊಟ್ಟಿದ್ದು. ಪಕ್ಕದಲ್ಲಿ ಇದ್ರಲ್ಲ ಅವರೆಲ್ಲ ಅವ್ರ ಮನೆಯವರೆಲ್ಲ ತಗೋತಾ ಇರ್ತಾರೆ ಅಂತ. ಆ್ಯಂಡ್ ಅದೇ ನಮ್ಮ ಅಣ್ಣ ನೋಡ್ಬಿಟ್ಟು ಏನೇನೋ ಅನ್ಕೊಂಡವನೇ. ಏನೋ ಅನ್ಕೊಂಡಿಲ್ಲಪ್ಪ, ನೀನು ಏನೇನೋ ಅನ್ಕೊಂತಿದ್ಯಾ ಅಂತ ಅನ್ಕೊಂತಿದ್ದೆ. ಓಕೆ ಸರ್ಪ್ರೈಸ್ ಕೊಟ್ಮೇಲೆ ಕಳ್ಸಿವಂತಡಿ, ಇವಾಗಲೇ ಬೇಡ. ಬಿಲ್ ನೋಡಿದ್ರೆ ನಮಗೆ ಹೆವಿ ಶಾಕ್ ಆಗ್ಬಿಡುತ್ತೆ. ಕಾಲ್ ಮಾಡುತ್ತೆ. ಏನಂದ್ರೆ ದಾರ ಏನು ಮಾಡ್ದೆ? ದಾರ ಬರ್ತಾ ಇತ್ತಲ್ಲ. ಅದಕ್ಕೆ ಏನು ಮಾಡ್ದೆ? ಹೆಂಗ್ ಕಟ್ ಮಾಡ್ದೆ? ದಾರ ಈಚೆ ಗೊತ್ತಾಯ್ತು ಅಂದ್ರೆ ಥ್ರೆಡ್ ಹಿಡಿದ್ಬಿಟ್ಟು ಸೀನಾ. ಅದು ಕಾಸ್ಟ್ಲಿ ಕಣೋ. ನಂಗೆ ಗೊತ್ತಿಲ್ವಲ್ಲ ಕಾಸ್ಟ್ಲಿ ಅಂತ. ಲೇ ನಿಜ ಕಾಸ್ಟ್ಲಿ ಕಣೋ. ನಂಗೆ ಗೊತ್ತಿಲ್ವಲ್ಲ. ನಮ್ಮಣ್ಣ ನಮ್ದು ಆ ದಾರ ಎಲ್ಲದು ಹೇಳಿದ್ರೆ ದಾರ ಎಲ್ಲಿ? ಮತ್ತೆ ಬಾಕ್ಸ್ ಹಾಕ್ಬಿಟ್ಟೆ. ಲೇ ಅಯ್ಯೋ ತೆಗಿ ಬಾಕ್ಸ್ ತೆಗಿ. ಗೈಸ್ ನಮ್ಮ ಅಣ್ಣ ಆಯಿತು. ಇವಾಗ ನಮ್ಮ ಚಿಕನ್ ಮಾತ್ರ ಕೇಳೋಣ ಬನ್ನಿ. ಆ ಸೀರೆ ಅಷ್ಟು ಬೆಳೆ ಬಾಳ್ತದ ಇಲ್ಲ, ಏನು ಹೇಳ್ತಾರೆ ನೀವು? ಅಂಗಡಿ ಕ್ಲೋಸಿಂಗ್ ಟೈಮ್. ಏ ವರುಣ, ನೋಡ ಇಲ್ವಲ್ಲ ನಿನ್ನ? ಯಾವಾಗಿಂದ ನಾವು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಕಬಾಬ್ ತಿನ್ನಕ್ಕೆ ಹೋಗೋಣ, ಕುಷ್ಕ ಕಬಾಬ್ ತಿನ್ನೋಣ ಅಲ್ಲಿ ಅಮ್ಮ ಬಿಡ್ತಿಲ್ಲ. ಕೆಲಸ ಮಾಡೋ ಆಮೇಲೆ ಬಿಡ್ತೀನಿ ಅಂತ ಸೈಡ್ ಹತ್ರ ಹೋಗೋಣ ಅಂತೈತೆ. ಅದಕ್ಕೆ ಅಲ್ಲಿ ಮಾಷಾಲ ಬಿರಿಯಾನಿ ಪಾಠ. ಆಂಟಿ ನೀದ್ರ ಒಂದು ಕೇಳಬೇಕಾಗಿತ್ತು ಆಂಟಿ. ಓಕೆ ಸುಮ್ಮನೆ ನೀನ. ಈ ಸೀರೆ ಬೆಲೆ ಎಷ್ಟಿರ್ಬೋದು ಹೇಳಿ ಆಂಟಿ? ಯಾವ ಸೀರೆ ಇದು? ಈ ಲೈನಲ್ಲಿರೋ ಸೀರೆಗಳು ಬೆಲೆ ಎಷ್ಟಿರ್ಬೋದು ಹೇಳು? ಬೆಲೆ ಅಂದ್ರೆ ಏನು ಕೊಡ್ತೀಯಾ? ಏನು ಕೊಡಲ್ಲ, ಗೆಸ್ ಮಾಡು. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಖುಷಿ ಆಯ್ತದೆ ಅಂತಷ್ಟೇ. ಅಷ್ಟೇನಾ? ಇದು ಹೇಳ್ತೀನಿ, ಅಲ್ಲಿ ಪ್ರೈಸ್ ಟ್ಯಾಗ್ ಹುಡುಕ್ತವ್ರೆ ಕಡೆ. ಪ್ರೈಸ್ ಟ್ಯಾಗ್ 500 ರೂಪಾಯಿ. ಯಾವ್ದಂಟಿ? ಇದಾ? 500 ರೂಪಾಯಾ? ಅಷ್ಟೇ, ಜಾಸ್ತಿನೇ 500 ರೂಪಾಯಿ. ಇದು ಆಂಟಿ ಮೆಟೀರಿಯಲ್ ಏನೋ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಮೆಟೀರಿಯಲ್ ಏನೋ? ಏನ್ ಕ್ವಶನ್ ಕೊಡದಲ್ಲಿ? ಸಿಲ್ಕ್ ಸ್ಯಾರಿ. ಸಿಲ್ಕಲ್ಲಿ ಫಾರ್ಮ್ಸ್ ಇರುತ್ತಲ್ಲ, ಯಾವ ಫಾರ್ಮ್ ಅದು? ಇದ್ಯಾವ್ದು ಹೊಸದಾಗೆಲ್ಲ ಕೇಳ್ತಾ ಇದೆಯಾ? ಸಿಲ್ಕಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಗ್ರೇಡ್ ಇರುತ್ತೆ. ಮೈಸೂರು ಸಿಲ್ಕು. ಮೈಸೂರು ಸಿಲ್ಕ್ ಎ ಗ್ರೇಡ್ ಅದು. ರಾಮರಾಜ್ ಅಂದ್ರೆ ಇದೊಂದು 1000 ರೂಪಾಯಿ. 1000 ರೂಪಾಯಿ. ಆಂಟಿ ಇದು ಸಿಲ್ಕ್ ಸ್ಯಾರಿ. ಸಿಲ್ಕ್ ಸ್ಯಾರಿ ಅಂದ್ರೆ ವರುಣ್ ಹೇಳಿದ್ನಲ್ಲ ಆ ತರದಂದ್ರೆ 1000. ಇಲ್ಲ ಅಂದ್ರೆ ಇದ್ರಲ್ಲಿ ಸಿಕ್ಕದಂದ್ರೆ 350 ರೂಪಾಯಿ. 350 ರೂಪಾಯಿ. ಇದೇ ಡಿಸೈನ್ ಅಲ್ಲ? ಅದೇ ಪ್ರಿಂಟ್ ಹಾಕೋರಲ್ಲ ಸಿಲ್ಕ್, ಅದೇ 350 ರೂಪಾಯಿಗೆ. ಇದು ನಾನೆಲ್ಲ ಪ್ರೈಸ್ ಹೇಳಪ್ಪ, ನೀನು ಹೇಳಪ್ಪ. ದಿಸ್ ಒನ್. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಓ ನಮ್ಮ ವರುಣ ಹುಡುಕ್ತವನ್ನೇ ಆನ್ಲೈನ್ ಅಲ್ಲಿ. ಕ್ಯಾಮ್ರಾ ತೋರ್ಸ. ಮೈಸೂರು ಸಿಲ್ಕು, ಮೈಸೂರು. ಆಂಟಿ ಇದ್ರ ಬೆಲೆ 50,000 ಅಂದ್ರೆ ನಂಬ್ತ್ಯಾ? ಯಾವ ಗುಗ್ಗುನು ಹೇಳಿದ ಅದಕ್ಕೆ ಹೋಗಿ 50,000 ಕೊಡಕ್ಕೆ. ಏನು ಬಕ್ರಾಗಿಲ್ಲ ಅವರು. ನೋಡು, ಇದು ಸಿಲ್ಕಲ್ಲಿ ಗ್ರೇಡ್ಗಳು ಬರೋದಂದ್ರೆ ಅದು ತಿಳ್ಕಲ್ಲ. ಏನು ತಿಳ್ಕನಲ್ಲ, ಏನಿಲ್ಲ, ನಾಲೆಜೇ ಇಲ್ಲ. ABC ನೀವು ಎ ಗ್ರೇಡ್ ಅಂದಲ್ಲ? 6A ಹೇಳ್ದ, 4A ಹೇಳ್ದ, 3A ಹೇಳ್ದ? 6A ಇದೆ. 6A ಎ ಗ್ರೇಡ್ ಅಂದ್ರೆ ಇದು. ಸೂಪರ್. ಇದು 80,000 ಅಂದ್ರೆ ನಂಬ್ತ್ಯಾ?
ನಂಬಕ್ಕಾಗಲ್ಲ ಅಲ್ಲ? ಗ್ರೀನ್ ಕಲರ್ ಇಷ್ಟ. ಅದು ಗೊತ್ತಿಲ್ಲ ಕಣ. ಯಾವ್ದು ಇದು 80 ಸಾವಿರನಾ? ಈ ಸೆಂಟ್ರ್ ಪಿಂಕ್ ಸರಿ. ಯಾರು ಹೇಳಿದ್ದು? ಯಾವ ಬಕ್ರಗಳು? ಆ ಅಂಗಡಿ ಅವ್ರು ಹೇಳ್ತಾ ಇದ್ರು. ರೇಷ್ಮೆ ಸೀರೆನಾ ಅದು? ಹಾ, ರೇಷ್ಮೆ ಸೀರೆ ಕ್ವಾಲಿಟಿ ಮೇಲೆ ಹೋಗುತ್ತಾರೆ. 80,000ಕ್ಕೆಲ್ಲ ಸೀರೆ ಬರ್ತದೆ ಅಂತ ಅವಾಗ ಗೊತ್ತಾಗಿದೆ. 1 ಲಕ್ಷ ಲಕ್ಷದ ಮೇಲೂ ಐತಂತೆ. ನಮ್ಮಮ್ಮ ಕೊಡ್ಸಿದ್ದೀನಿ. 80,000 ಅವನು 80,000 ತಾನೆ? 8,000 ಅಲ್ಲ ಹೇಳಿದ್ದು. 8,000 ಆದ್ರೆ 80 ಕಾಸು ಸುಮ್ಮನೆ ರಂಡಿ. 80,000 ನೀವು ಬಡ್ಡೆ ಕೊಡಿಸ್ತೀನಿ ಅಮ್ಮ, ಅದೇ ಕೊಡಿಸ್ತೀನಿ. 80,000 ರೂಪಾಯಿ. 80,000 ರೂಪಾಯಿ. ನಿಜ? ಇವ್ನು ಯಾರಮ್ಮ? ಇವ್ರಮ್ಮ ಏನಮ್ಮ ಕೊಡ್ಸೋರಿ? ಅವ್ನು ಎಷ್ಟು ಸೀರೆ ಕೊಡ್ಸಿದಾನೆ, ಎಷ್ಟು ಡ್ರೆಸ್ ಅವ್ನು ವಯಸ್ಸು ಕರೆಕ್ಟಾಗಿ ಕೊಡ್ತಾವನು ಅವನು. ಅಮ್ಮ ಹಿಂಗೆ ಎಷ್ಟು ಇಲ್ಲಿವರೆಗೂ ಎಷ್ಟು ಸೀರೆ ಕೊಡ್ಸಿಲ್ಲ, ಎಷ್ಟು ಬಟ್ಟೆ ಕೊಡ್ಸಿಲ್ಲ, ಏನು ಕೊಡಿಸ್ತೀನಿ ಅಂತ ಮಾತಾಡ್ತೀನಿ. ಅವ್ನಿಗೆ ನನಗೆ ಅವ್ನು ಗೋಲ್ಡ್ ಕೊಡ್ಸೋದು, ನನಗೆ ಗೋಲ್ಡ್ ಕೊಡ್ಸಿಲ್ಲ, ಅಷ್ಟೇ ವ್ಯತ್ಯಾಸ. ವಯಸ್ಸಿಗೆ ನಾನು ಏನು ಮಾಡಿ ನಾವು ಹೋಗಿ ನನ್ನ ವಯಸ್ಸಲ್ಲಿ ಇವ್ನು ಚಾಕ್ಲೇಟ್ ತಿಂತಿದ್ದ ಅವಾಗಿನ. ಡ್ಯಾಮೇಜಿಂಗ್ ಹೇಳ್ಬೇಡ, ಕರೆಕ್ಟಾಗಿ ಡ್ಯಾಮೇಜಿಂಗ್ ಹೇಳ್ಬೇಡ. ಶಬರಣ ನೋಡಿ, ಶಿಷ್ಯ ಏನಿಲ್ಲ ಏನೋ ಕೇಳ್ತಾರೆ ನೋಡಿ ಗೈಸ್. ಇವಾಗ ಮೂಡಿ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾರಲ್ಲ, ನಾನು ನೋಡಿದ ತಕ್ಷಣ ಹಂಗೆ ಮೂಡಿ ಚೇಂಜ್ ಆಗ್ಬಿಡುತ್ತೆ. ನಮಸ್ಕಾರ ಗೈಸ್. ಅಮ್ಮಂಗೆ ಇವಾಗ ಇನ್ನೊಂದು ಒಡವೆ ಇಸ್ಕೊಡಕ್ಕೆ ಅಂತ ಇಷ್ಟಕ್ಕೆ ಅಂಗಡಿಗೆ ಬಂದಿದ್ವಿ. ಆ್ಯನಿವರ್ಸರಿ ಬೋನಸ್ ಅಂದ್ಬಿಟ್ಟು. ಯಾವ ಒಡವೆ ಬೇಕಮ್ಮ ನಿಂಗೆ? ಅಮ್ಮ ನಾನು ಚಿಕ್ಕಮ್ಮ ಈಶಾ ಹೋಗಿದ್ರು, ನಾವು ಫಸ್ಟ್ ಹೋಗಿ ತಿರುಪತಿಗೆ. ಅಲ್ಲಿಂದ ಅಣ್ಣ ಡೈರೆಕ್ಟ್ ಆಗಿ ಅಲ್ಲಿಗೆ ಕರ್ಸ್ಕೊಂಡು ಈಶಾಯಿಂದ. ಅರೆ ನೀವು ನೋಡಿದ್ರೆ ಗೊತ್ತಾಗತ್ತೆ ಅಲ್ಲ ಏನೆಲ್ಲ ಏನಕ್ಕೋಸ್ಕರ ಗುಂಡ್ಕೊಟ್ರು ಅಂತ. ದರ್ಶನಕ್ಕೆ ಗುಂಡ್ಕೊಟ್ಟಿದ್ದು. ಚೇತು ಟಿಕೆಟ್ ತಗೊಂಡಿದ್ರು. ಬೆಳಗ್ಗೆ ಬೆಟ್ಟ ಎತ್ತಬೇಕಾದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಆಗಿ ಬರಂಗಿರ್ಲಿಲ್ಲ, ಹೋದ್ರು. ಅವ್ರ ಟಿಕೆಟ್ ಅಲ್ಲಿ ಫೇಸ್ ಗೊತ್ತಾಗ್ಬಿಡುತ್ತೆ, ಸ್ಕ್ಯಾನ್ ಮಾಡಿದ್ರೆ ಮುಖ ಗೊತ್ತಾಗುತ್ತಲ್ಲ. ಗುಂಡಿಡ್ಸ್ಕೊಂಡ್ಬಿಟ್ರೆ ಗೊತ್ತಾಗಿಲ್ಲ. ಹೌದಾ? ಹಂಗೆ ದರ್ಶನ ಮಾಡ್ಕೊಂಡು ಬಂದಿದ್ದು. ಇಟ್ಕೊಂಡಿದ್ವಲ್ಲೇ ಅಲ್ಲಿ ರಶ್ ಇರುತ್ತೆ, ನೋಡಲ್ಲ. ಅಲ್ಲಿಗೆ ಇತ್ತು ಅಂತ ರಶ್ ಏನಿಲ್ಲ. ಪೂಜೆ ಮಾಡಿ ಒಂದು ಹೆಣ್ಣನ್ನ ಒಡವೆ ಕರ್ಕೊಂಡ್ರೆ ಮಾತುಕತೆಯಲ್ಲಿ ಜಾಸ್ತಿ ಟೈಮ್ ಹಿಡಿತೆ ಅಂತ ಒಂದು ಥಾಟ್ ಇತ್ತು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಈ ಟೈಮಲ್ಲಿ ಏನು ನಡೀತಿದೆ ಅಂದರೆ, ನನ್ನ ಫ್ರೆಂಡ್ಸ್ ಇಬ್ಬರು ಆ ಜಾಗದಲ್ಲಿ ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಪ್ರ್ಯಾಂಕ್ ಫಾರ್ ಮೈ ಮದರ್. ನಮಗೆ ಆ್ಯನಿವರ್ಸರಿ ಬರ್ತಾಯಿದ್ದಲ್ಲ, ನಮ್ಮಮ್ಮಿ ಆ್ಯನಿವರ್ಸರಿಗೆ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ವಿಶ್ ಮಾಡೋಣ ಅಂದ್ಬಿಟ್ಟು ಆ ಟೈಮಲ್ಲಿ ಅಮ್ಮಗೆ ಸೀರೆ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್ ಇಬ್ಬರು ರೆಡಿ ಮಾಡ್ಕೊತಾವ್ರು. ಆ ಕಡೆ ಯಾವ ಥರ ಜಗಳ ಮಾಡಬೇಕು, ಏನೇನು ಮಾಡಬೇಕು ಅಂತೆಲ್ಲ. ನನಗೆ ಕಾಲು ಕುದಿಯೋದಂತೆ, ಕುದಿದ್ಬಿಟ್ಟು ಸೀನ್ ಏನಾಗುತ್ತಂತೆ, ಏನೋ ರಿಯಲಿಸ್ಟಿಕಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಐ ಡೋಂಟ್ ನೋ ಹೌ ವೆಲ್ ಇಟ್ ಗೋಸ್ ಅಂತ. ಅಮ್ಮ ಫುಲ್ ಸೀರಿಯಸ್ ಆಗಿಬಿಡಬೇಕು, ಸೀರಿಯಸ್ನೆಸ್ಸಲ್ಲಿ ಪ್ರ್ಯಾಂಕ್ ಮಾಡಿಬಿಟ್ಟು ಸೀರೆ ಕೊಟ್ಬಿಡ್ಬೇಕು. ಈ ಫಸ್ಟ್ ಇವ್ರಿಗೆ ಗೊತ್ತಾ ಈ ಸಿಲ್ಕ್ ಸ್ಯಾರಿ ಬೇಕು ಅನ್ನೋದು. ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಅವ್ರ. ಈ ಸೀರೆ ಬೆಲೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಏನು ಸೀರೆ ಇದು? ಸೂಪರ್, ಒಳ್ಳೆ ಕ್ವಶನ್. ಸಿಲ್ಕ್ ಸ್ಯಾರಿ ಅಂತೆ. ಸಿಲ್ಕ್ ಸ್ಯಾರಿ ಒಂದು 3,000 ಇರುತ್ತೆ. ಅದು ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಒಂದು 6,500 7,000. ಓಕೆ ಓಕೆ ಓಕೆ. ಮೈಸೂರು ಸಿಲ್ಕ್ ಸ್ಯಾರಿ ಮಿನಿಮಮ್ 10, 8, 12, 15. ನನಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಬಟ್ ಅಫಿಷಿಯಲ್ ಆಗಿರೋರು ಮಾತ್ರನೇ ಅದು ಹಾಕೋದು. ನಾವು ಹೇಳ್ತೀವಿ ನೀರ್ಗೆ ಹಾಕಂಗಿಲ್ಲಪ್ಪ, ಏನು 1 ನಿಮಿಷಕ್ಕೆ ಏನಕ್ಕೆ ಅದು ಇಟ್ಕೊಂಡು, ಮತ್ತೆ ಯಾವಾಗೂ ಯೂಸ್ ಮಾಡಲ್ಲ, ಮದ್ವೆಗಳಿಗೆ ಮಾತ್ರನೇ ಯೂಸ್ ಮಾಡ್ತಾರೆ. ಶೋ ಕೊಡೋಕ್ರು ಬಳಸ್ತಾರಲ್ಲ. ಏನು ಬ್ರೋ ಸಮಾಚಾರ? ಆ ಸೀರೆ ಒಂದು ಪರ್ಚೇಸ್ ಮಾಡಿದ್ದೆ ಅಮ್ಮಂಗೆ. ಆ ಸೀರೆ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ ಕೇಳಕ್ಕೆ ಟ್ರೈ ಮಾಡಿದೆ ಅಷ್ಟೇ. ಅದು ಮೈಸೂರು ಸಿಲ್ಕ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಅಷ್ಟು ಕಷ್ಟ ಐತೆ. ನಿಮ್ಮ ಇವರು ವಿನುತಾ ಆಂಟಿ ಪೂಜಾತ್ಗೆ ಎಲ್ಲ ತಗೊಂಡವ್ರೆ. ಅವತ್ತು ತೋರಿಸಿದ್ರು 8,000. ಇದೇ ಚಿಕ್ಕಪ್ಪ ಹೋಗ್ಬಿಟ್ಟು ಇನ್ನು 500 ರೂಪಾಯಿ 1,000 ರೂಪಾಯಿ ಕಮ್ಮಿ ಮಾಡ್ತು. 10,000 ರೂಪಾಯಿಗೆ 9 ವರ್ಷ ಕೊಟ್ಟು ಬಂದೆ ಅಂತ ಅಂದ್ರು. ಸೀರೆ ನೋಡ್ಬಿಟ್ಟು 10,000 ಈ ಸೀರೆ. ಏನಿತ್ತು ಆ ಸೀರೆಯಲ್ಲಿ? ಲೈನ್ ಬಾರ್ಡರ್ ಎಷ್ಟಿತ್ತು ಅದರಲ್ಲಿ? ಬಾರ್ಡರ್ ಚಿಕ್ಕದಾಗಿತ್ತು, ಬಟ್ ಡಿಸೈನ್ಸ್ ಚೆನ್ನಾಗಿತ್ತು. ಈ ಮೈಸೂರು ಸಿಲ್ಕ್ ಡಿಸೈನ್ ಅದು ಹೋಲ್ ಡಿಸೈನ್ ಆಯ್ತು. ಹೊಸ ಡಿಸೈನ್ಸ್ ಇನ್ನೂ ತುಂಬಾ ಇದೆ. ಅದು ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಗೋಲ್ಡ್ ಇದಿರೋದು. ಇದೊಂದು 6 ತಿಂಗಳು ಹೋದ್ರೆ ಗೋಲ್ಡ್ ವ್ಯಾಲ್ಯೂ ಇರುತ್ತೆ. ಸೀರೆಗಳಾಗಲ್ಲ. ಈ ಡಿಸೈನ್ ಬಂದು ಇನ್ನು ಸ್ವಲ್ಪ ದಿನ ಹೋದ್ರೆ ಹೊಸ ಡಿಸೈನ್ ಇರಬೇಕು. ಆ ಡಿಸೈನ್ ಯಾರು ಮುಟ್ಟಲ್ಲ. ಎಲ್ಲರೂ ಇದೆ ಮಿಸ್ಟೇಕನ್. ಏನ್ ಹೇಳ? ಅದ್ರ ಬಗ್ಗೆ ತಿಳ್ಕೊಂಡು ಬಂದೆ ನಾನು. ಸೀರೆಯಲ್ಲಿ ಒಂದು ಕೋಡ್ ಇರುತ್ತಂತೆ. ಮೈಸೂರು ಸಿಲ್ಕ್ ಈಗ ಗೋಲ್ಡ್ ಹೆಂಗ್ ಅಲ್ಮಾರ್ಕ್ ಇರುತ್ತೋ, ಸ್ಯಾರಿಗೂ ಹಾಲ್ ಮಾರ್ಕ್ ಇರುತ್ತೆ. ಕಮ್ಮಿ ರೇಟ್ ಸಿಗಲ್ಲ. ಗೋಲ್ಡ್ ಹಾಕಿದ್ರೆ ಅದಕ್ಕೆ ಇದರಲ್ಲಿ ಆಗಿದೆ ಅಂದ್ಬಿಟ್ಟು ಥಿಕ್ನೆಸ್ ಗೋಲ್ಡ್, ಸಿಲ್ವರು, ಹುಲ್ಲು 40 ಗ್ರಾಮ್ ಅಂತ ಕೊಡ್ತಾರೆ. ಹೌದು, ಗೋಲ್ಡ್ ಹೆಂಗ್ ಅಲ್ಮಾರ್ಕ್ ಇದೆಯೋ ಅದು ಸಿಲ್ಕ್ ಸ್ಯಾರೀಸ್ಗೂ ಹಂಗೆ ಇರುತ್ತೆ. ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗುತ್ತೆ. ಸೇಮ್ ಟು ಸೇಮ್.
ಅಮ್ಮ ಹಿಂಗೈತೆ ಅಂದ್ರೆ ಈ ಥರ ನಾನೇ ತಗೊಂಡೆ. ನ್ಯೂ ಡಿಸೈನ್ ಇರುತ್ತೆ ಕಣೋ, ಬೇಡ ನಾನು ಬರ್ತೀನಿ ಇರೋ, ನಂಗೆ ಯಾವ್ದು ಬೇಕೋ ತಗೊಂತೀನಿ ಅನ್ಬೋದು. ಅವ್ನು ತಂದಿದ್ದೆ ನಾನು ತಗೊಬೇಕು. Surprise, ಇಷ್ಟ ಆಗಲ್ಲ. ಸರ್ಪ್ರೈಸ್ ನನ್ನ ಸರ್ಪ್ರೈಸ್ ನಿಂಗೆಲ್ಲ ಅರ್ಥ ಆಗಲ್ಲ, ಹೋಗಮ್ಮ. ಅರ್ಥ ಆಗತ್ತೆ. ನಾ ಅದೆಲ್ಲ ಹೇಳ್ತಿರೋದು, ನೀನ್ ಕೊಡ್ಸೋದು ಪ್ರೀತಿಯಿಂದಾನೆ ಕೊಡಿಸ್ತೀಯ. ಬಟ್ ಏನಂದ್ರೆ ಕೆಲವು ವಸ್ತುಗಳು ಕೊಡಿಸೋದು ಬೆಲೆ ಕಟ್ಟಕ್ಕಾಗಲ್ಲ. ಅದು 10 ರೂಪಾಯಿ ಆದ್ರೂ, ಅದು 1000 ರೂಪಾಯಿ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೆ ತಂದವನಲ್ಲ ಅಂತ ಇಟ್ಕೊಳೋ ಆಗೋಗತ್ತೆ. ನೀನೇನೇ ಕೊಡ್ಸು, ನೀನ್ ದುಡ್ಡು ಖರ್ಚು ಮಾಡ್ತೀಯ, ಬಟ್ ಏನಂತ ಹೇಳ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅಷ್ಟೊಂದು ದುಡ್ಡು ಕೊಟ್ನಲ್ಲ, ಇನ್ನ ಚೆನ್ನಾಗಿರೋ ಡಿಸೈನ್ ಸಿಕ್ಕಿತ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಅದು ಮ್ಯಾಟ್ರ್. ಡಿಸ್ಕಷನ್ ಎಲ್ಲ ಮುಗ್ದದೆ. ಓಕೆ ಗೈಸ್, ಅಮ್ಮ ವಿತ್ ಮೀ ಕಮಿಂಗ್ ಟು ಹೋಮ್. ಗೈಸ್, ನಮ್ಮ ಲೈಫೆಲ್ಲ ಏನಾದ್ರು ಒಂದು ತಗೋಬೇಕು. ಈ ಕಡೆ ನನ್ನ ಜಾಗ ಇರೋದು. ನಮ್ಮ ಲೈಫಲ್ಲಿ ಏನಾದರೂ ಒಂದು ತಗೋಬೇಕು. ಈ ಕಡೆ ಸೈಡ್ ಯಾವುದೋ ಜಾಗ ಇದೆ ಅಂತ ಹೇಳಿಲ್ಲ. ಲೈಫಲ್ಲಿ ಏನಾದರೂ ಒಂದು ತಗೋಬೇಕು, ಸಾಧನೆ ಮಾಡಬೇಕು ಅಂತ ಎಲ್ರಿಗೂ ಯೋಚನೆ ಇದೆ. ಸಾಧನೆ ಮಾಡೋಕ್ಕೆ ಅಂತ ನೀವು ಜಾಗ ಹುಡುಕ್ತೀವಿ. ಅದೇ ಟೈಮಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ನೋಡು, ಲವ್ ಜಾಸ್ತಿ. ಸಾರಿ ಏನೋ ಟಚ್ ಆಗಿಲ್ಲ ಮನೆ, ಅದಷ್ಟಕ್ಕೆ ಕಳ್ಕೊ ಹೋಗ್ಲಿ ಗಾಡಿನ. ಸ್ವಲ್ಪ ನೀನು ವಿಡಿಯೋ ಮಾಡೋ ಫೋನ್ ಹಿಡ್ಕೊಂಡು ಸೇಫ್ಟಿ ಇಂಪಾರ್ಟೆಂಟ್ ಅಂತ ನಾನು ತೆಗಿತೀನಿ. ಏನೂ ಆಗಿಲ್ಲ ಅಲ್ಲ, ನೋಡ್ಕೊಂತಾನೆ ಬರಬೇಕು. ಅವನು ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದ. ಗೊತ್ತಿರಲಿಲ್ಲ ಗುರು, ಅದು ಯಾಕಂಡಿ ತರ್ಬಿತ್ತಾ ಅಷ್ಟು ಮಾತ್ರ ಗೊತ್ತಾಗೋದು ನಿಮಗೆ? ಇಲ್ಲ ಗೊತ್ತಿರಲಿಲ್ಲ. ಇಲ್ಲ, ನಾನು ಮಾಡಿಲ್ಲ ಅನ್ಸುತ್ತಿದ್ದು. ಏನು ಅಲ್ಲ, ನಿಮ್ಮ ಕಾರ್ ಇರೋದು ಗೊತ್ತಾಗಲ್ಲ. ಇಲ್ಲ, ಈ ಸೈಡ್ ತರ್ಲಿದ್ದಿಲ್ಲಿ ಇದೆಲ್ಲ ಅಲ್ಲ, ಕಾರ್ ಇರೋದು ಗೊತ್ತಾಗಲ್ಲ. ಅದೇ ಹೇಳಿದ್ನಲ್ಲ, ಈ ಸೈಡ್ ಕೆಳಗಡೆ ಟಚ್ ಆಗಿದ್ದು. ಇದು ಮೊದಲೇ ಹಾಗಿದೆ, ಇಲ್ಲಿಂದಲ್ಲ. ಇಲ್ಲಪ್ಪ, ಇದು ವಿಡಿಯೋ ಅಲ್ಲ ಬ್ರೋ. ಇಲ್ಲಿ ನೋಡಿ, ವಿಡಿಯೋ ಮಾಡಿದ್ದೆ ನಾನು. ಈ ಕಡೆ ಎಲ್ಲ ಗುದ್ದಿದ್ದು, ಈ ಕಡೆ ಗುದ್ದಿಲ್ಲ. ಅದು ನೋಡ್ಕೊಂತೀವಿ, ನಮ್ಮದು ಜಾಸ್ತಿ ಆಗ್ಬಿಡುತ್ತೆ. ನಾವು ನೋಡ್ಕೊಂತೀವಿ. ಗಾಡಿ ಟಚ್ ಆಗಿಲ್ಲ, ಚಕ್ರ ಒಳಗಡೆ ಹೋಗ್ತಿದ್ದಂಗೆ ಸ್ಟಾಪ್ ಮಾಡ್ಕೊಂಡಿದ್ದ. ಕಾಣಿಸ್ತಿತ್ತು, ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದ. ಅದೆಲ್ಲ ಬಿಡ್ಮಾಗ್ನೆ, ಅದು ತಗ್ಲೋ ಅಷ್ಟು ಚೂಪಾಗಿರೋ ಏನೂ ಇಲ್ಲ ಅಲ್ಲಿ. ಅಲ್ಲಿವರೆಗೂ ಹೋಗೂ ಇಲ್ಲ ಗಾಡಿ. ಅದು ಇಲ್ಲ, ಅದು ನೋಡಿಲ್ಲಪ್ಪ. ಅದು ಮಿಸ್ ಆಗತ್ತೆ. ಅದು ನಾವು ಮಾಡಿಲ್ಲ ಅಂತ ಹೇಳ್ತಾ ಇಂತಾನೆ. ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ರೆ ಹೆಂಗೆ ಅದು ರೋಡಲ್ಲಿ? ಅದು ನಾವು ಮಾಡಿಲ್ಲ. ಏನು ಹೇಳ್ತೀರಾ ಬ್ರೋ? ನಿಜ ಹೇಳ್ತಾ ನಾನು ಮಾಡಿಲ್ಲ. ಅದು ಅಲ್ಲ, ನಾನು ಮಾಡಿಲ್ಲ. ಗೊತ್ತಾಗತ್ತೆ, ವಿಡಿಯೋ ತೋರಿಸ್ತೀನಿ ಬೇಕಾದ್ರೆ. ಅದು ನಾನು ಮಾಡಿಲ್ಲ. ಆದರೆ ಯಾರು ಕಾರ್ ಅವರು? ಫ್ರೆಂಡ್ ತಾನೆ ಇದನ್ನ. ಕಾರ್ ಯಾರ್ದು? ಯಾರು ಬರ್ತಾರೆ? ಯಾರೇನು ಗುದ್ದಿಲ್ಲ. ಅಲೋ, ಅದು ಗುದ್ದಿದ್ದ ಸೈಡಲ್ಲಿ ಗುದ್ದಿರೋದು. ಇದೆಲ್ಲ ನಾವು ಮಾಡಿಲ್ಲ. ನಾನೇನ್ ಹೇಳಿದೆ, ನಿನ್ ವಿಡಿಯೋ ರಿಟರ್ನ್ ಮಾಡು. ನೀನ್ ಮಾಡ್ಕೊಂಬಂದ್ರೆ ವಿಡಿಯೋ ಗೊತ್ತಾಗತ್ತೆ. ತಲೆ ಎಲ್ಲ ಮಾತಾಡಬೇಡ, ಮಾತು ಜಾಸ್ತಿ ಬೇಡ ಅಲ್ಲಿ. ನಡಿ. ಹಲೋ, ಬರ ಸೀಮೆ ಕಡೆ ಸ್ವಲ್ಪ ಸರ್ಕಲ್ ಹತ್ರ ಬಾಯ್. ನೀನು ಯಾಕೋ ಕರೀತೀಯಾ? ಸ್ವಲ್ಪ ಬಾಯ್, ಮಾತಾಡ್ಬೇಕು. ಕಾರ್ ಟಚ್ ಆಗೈತೆ. ಕಾರ್ ಟಚ್ ಆಗೈತೆ ಅಂತ ಸೀನ್ ಮಾಡ್ತಾವ್ರೆ. ಸ್ವಲ್ಪ ರೂಟ್ ಸೈಡ್ ಬಾಪ ಇಲ್ಲಿ. ನೀನ್ ಏನಕ್ಕೆ ಜಾಸ್ತಿ ಮಾಡ್ಕೊಂತಿದ್ಯಾ? ನಾನು ತಪ್ಪು ಮಾಡಿವ. ಬಿಡು, ಏನಕ್ಕೆ ಅದನ್ನ ದೊಡ್ಡದು ನಾವು ತಪ್ಪು ಮಾಡಿವಿ. ಆದ್ರೆ ಇದು ನಾವು ಮಾಡಿಲ್ಲ. ನಮ್ದಲ್ಲ, ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಅದು ಆಗಿರೋದು ಹಳೇದದು. ನಮ್ಗೆ ಹೆಂಗ್ ಹೇಳ್ತಾರ ಅವರು? ನಮ್ದು ಹುಡ್ಕೊಂಬರಕ್ಕೆ ಒಂದು ದೊಡ್ಡದು ಗಾಡಿ ತಗೊಂಡು ಹೊಡೆದಿಲ್ಲ. ಸರಿ, ನಾವ್ ಹಿಂಗೆ ಬರ್ತೀವಿ, ಬನ್ನಿ. ನಾವ್ ಹಿಂಗೆ ಬರ್ಬೇಕು. ನಾನು ಬರ್ತೀನಿ. ಇದೇ ರೋಡಲ್ಲೇ, ಎಲ್ಲೂ ಓಡೋಗಲ್ಲ. ನಮ್ಮ ಮನೆ ಇರೋದ್ರಿಂದ ಇದ್ರಿಂದನೇ ಬನ್ನಿ. ನಾನು ಮಾತಾಡ್ತೀನಿ ನೋಡು. ಗಾಡಿ ಯಾರ್ದು ಅಂತ ಗೊತ್ತು ನಂಗೆ. ನನ್ನ ಫ್ರೆಂಡೆ. ಎಲ್ಲಿ? ಸ್ವಾಮಿ, ಕೀ ಎತ್ಕೊಂಬೇಡ. ನನಗೆ ಕೀ ಎತ್ಕೊಂಬೇಡ, ನನಗೆ ಇಷ್ಟ. ಕೀ ಕೊಡು. ಮಾತಾಡ. ಕದ್ದು ಹೊಡೋಗಿಲ್ಲ, ನಿಂತು ಮಾತಾಡ್ತಿದ್ದೀವಿ. ಚೇತನ್ ತಾನೆ ಅದು? ಓ, ಫ್ರೆಂಡೆ. ಬರ್ಲಿ ಮಾತಾಡ್ತೀನಿ. ಚೇತನ್ದೆ ಕಾರ್ ಅನ್ಸುತ್ತೆ. ಚೇತನ್ದೆ ತಾನೆ? ಹಾಂ. ಇದು ಒಂದೇನ ಇಲ್ಲಿ ಹಿಂದ್ಗಡೆ ಏನಾರು ಆಗೈತಾ? ಇಷ್ಟೇ. ನೀವು ಮುಟ್ಬೇಡಪ್ಪ. ಮುಟ್ಟಿ ಜಾಸ್ತಿ ಮಾಡ್ಬಿಡ್ತೀರಾ. ಇರಪ್ಪ ಒಂದು ನಿಮಿಷ, ಬರಲಿ ಮಾತಾಡೋಣ.
ಏನಿಲ್ಲ ಮಚ್ಚ, ಗಾಡಿ ಅದು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ, ಸೈಡಲ್ಲಿ ಟಚ್ ಆಗೋಯ್ತು. ಯಾವ್ದೋ ಸೈಟ್ ಹೇಳಂತೆ, ಸೈಟ್ ನೋಡಕ್ ಹೇಳೋ ಅಂತ ಹೇಳ್ಕೊಂಡ್ ಬರ್ತಿದ್ದೆ ಮಾತಾಡ್ಕೊಂಡು. ಜೂನಿಯ ಏನ್ ಮಾಡ್ಕೊಂಡು ಗೊತ್ತಿಲ್ಲ, ಇದು ನಾವು ಮಾಡಿಲ್ಲ ನಮ್ದು ಅಂತ ಹೇಳ್ತಾವನೆ. ಆಗಿತ್ತ ಅದ್ ಮುಂಚೆ ಬಂದ್ರು ವಿಡಿಯೋ ಮಾಡ್ಕೊಂಡು ಬಂದ್ರು, ಗುದ್ರು ಹೊರಗಡೆ. ಅಲ್ಲ ಸ್ವಾಮಿ, ಗುದ್ರು ಅಲ್ಲ, ವಿಡಿಯೋ ಐತಲ್ಲ ಓಪನ್ ಮಾಡು ಫಸ್ಟ್ ನೀನ್ ಮಾತಾಡಮ್ಮ. ಇಲ್ಲೂ ಹೋಗಿದ್ದದು, ಇಲ್ಲಿ ಯಾರು ಮುಟ್ಟಿದ್ರು? ಮಾತಾಡ್ತೀವಿ ಅನ್ನೋ ಲಿಮಿಟ್ ಇರ್ಬೇಕು. ಬಂದ್ರಿ ನೋಡು, ಗೊತ್ತಿಲ್ಲ. ನನ್ಗೆ ಅನ್ಸಂಗ ಅದು ನಾನ್ ಮಾಡಿದ್ದಲ್ಲ ಮಚ್ಚ, ಅದು ಒಂದ್ ಸೈಡ್ ಎಲ್ಲ ಗುದ್ದಿದ್ದೆ. ಆ ಸೈಡ್ ಅಂದ್ರೆ ಟಚ್ ಆಗಿದ್ದು ಕರೆಕ್ಟು. ಇನ್ನೊಂದು ಲೈನ್ ಬಿದ್ದೈತಲ್ಲ, ಇದು ನಮ್ಮಿಂದ ಇರ್ಬೋದೇನೋ, ಆದ್ರೆ ಇದು ನಾನ್ ಮಾಡಿಲ್ಲ ಅನ್ಸ್ತೈತ್ ಮಚ್ಚ. ಇದು ಅವನು ಸೈಟ್ ಬಗ್ಗೆ ಮಾತಾಡ್ತಾ ಇದ್ದ. ನಾನು ಇಲ್ಲೆಲ್ಲ ಸೈಟ್ ಇದ್ರೆ ನೋಡಿ ಯಾರೋ ಹೇಳೋರಮ್ಮ ಅಂದ. ಹಿಂಗ್ ಹೋಗ್ತಿದ್ವಾ, ಹತ್ರ ಬಂದು ಈ ಚಕ್ರ ಬಂದು ಇಲ್ಲಿ ತಗಲಿತ್ತು, ಚಕ್ರನೇ ತಗಲಿದ್ದು, ಇಲ್ಲಿವರೆಗೂ ಟಚ್ ಆಗಿಲ್ಲ. ನಾವು ವಿಡಿಯೋ ಐತೆ, ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊಂಡೇ ಬರ್ತಾ ಇದ್ದಿದ್ದು. ಹಾ, ಇದು ನಾನ್ ಮಾಡಿದ್ದ ಮಚ್ಚ, ಮುಂಚೆನೇ ಆಗಿದ್ದ ಮಚ್ಚ ಇದು. ಅವ್ನ್ ಕರ್ಸಪ್ಪ, ಬರ್ತೀವಿ ನಾವು, ನಡಿಮ ಅಲ್ಲಿ ನೋಡ್ಕೊಂಡ್ ಬರೋಣ, ಟೈಮ್ ಆಗತ್ತೆ ನಿಮ್ಗೆ. ಏನಾ ನಾವೇನೋ ಓಡೋಗ್ತೀವೇನೋ ಅನ್ನೋ ರೈನ್ಸಲ್ಲಿ ಕೀ ಎಲ್ಲ ಬಿಚ್ಚಿಕೊಂಡಾರೆ. ಹೋಗ್ತಿರಲ್ಲ ಅಲ್ಲ ಆಂಟಿ, ಅದು ನಿಮ್ ಕಿತ್ತು ಜಾಸ್ತಿ ಮಾಡ್ಬಿಟ್ಟು ನಮ್ಮೇಲೆ ಹಾಕ್ಬಿಡಪ್ಪ, ಹೇಳ್ತೀನಿ. ಡ್ಯಾಮೇಜ್ ಆಗಿದೆ ಅಲ್ಲ ಅಲ್ಲಿ. ಆ ಡ್ಯಾಮೇಜ್ ನಾವು ಮಾಡಿಲ್ಲ, ನನಗ್ ಗೊತ್ತು ಗಾಡಿ ಎಲ್ಲಿತ್ತು ಅನ್ನೋದು. ನಮ್ಗೆ ಗೊತ್ತಿಲ್ಲಲ್ಲ, ಅವ್ರು ಓನರ್ ಮಾತಾಡಿ, ನಾವೆಲ್ಲೂ ಓಡೋಗಲ್ಲ, ಹಿಂಗೆ ಬರ್ತೀವಿ. ನಿಂದೆ ನನ್ ಕಾರ್ ಇದು, ನಿಂದೆ ಅಲ್ವಾ ಕಾರ್ ಇದು? ನೀವು ನೋಡಿ, ಒಂದ್ ಟೂ ವೀಲರ್ ಬಂದು ಇಲ್ಲಿ ತಕ್ಷಣ ಏನ್ ಶಾರ್ಪ್ ಆಗಿ ಏನಿದೆ ಅಲ್ಲಿ ಕುಚ್ಚಕ್ಕೆ ಮಳೆ ತಗೊಂಡು ಹೊಡೆದಿದ್ದೀವ ನಾವು? ಇಲ್ಲ ಇಲ್ಲೇನ ಶಾರ್ಪ್ ಆಗಿದ್ಯಾ ಅಲ್ಲಿ ಹೋಗಕ್ಕೆ? ಮಾತಾಡ್ತೀವಿ, ಅದಕ್ಕೆ ಏನೋ ಪ್ರೂಫ್ ಇರ್ಬೇಕು. ಏನ್ ಮಾಡೋಣ ಹೇಳಾಯ್ತು, ನೀನ್ ರೆಡಿ ಮಾಡ್ತೀವಿ ಇವಾಗ. ಏನ್ ಮಾಡೋದಲ್ಲ, ಅಲ್ಲಿಲ್ಲ ನಮ್ಮ ಹತ್ರ ಪ್ರೂಫ್ ಇದೆ. ಯಾಕಂದ್ರೆ ಗಾಡಿ ನಾನು ಹಿಂಗೆ ಹೋಗ್ತಾ ಇದ್ದು, ಚಕ್ರ ಮಾತ್ರ ಟಚ್ ಆಯ್ತು, ಹಂಗೆ ಬ್ರೇಕ್ ಹಿಡಿದುಕೊಂಡು ಎಳ್ಕೊಂಡು ಹಿಂದಕ್ಕೆ. ಯಾರದು ಸಿನಾನ? ಹೇಳ್ಸಿನ ಎಲ್ಲಿದ ನಾನು ಏನ್ರ ಬಂದೈತೆ? ಅದು ನಾವು ಮಾಡಿಲ್ಲ ಮಚ್ಚ, ಅದು ಹೆಂಗಾಯ್ತು ಗೊತ್ತಿಲ್ಲ. ಏನ್ ಹೇಳ, ಏನ್ ಹೇಳ್ಬೇಕಂತ ಹೇಳು, ಇಂತ ಹೇಳ್ತಾರೆ. ಎಷ್ಟಾಗುತ್ತೆ ಏನ್ ತಗೊಬಂದೆ ನಾವು ಮುಂದಗಡೆ ಹೊಡೆದ್ವಿ. ಬಟ್ ಇದು ಮುಂಚೆ ಒಂದ್ ನಿಮಿಷ ನೋಡ್ತೀನಿ, ಅದನ್ನ ಮಾತಾಡಿ. ಅದು ಎಷ್ಟಾಗುತ್ತೆ ಸರ್ ರಿಪೇರಿಗೆ? ಕೇಳ್ಬೇಕು, ಏನಿದ್ರೆ ಫೋನ್ ಕೇಳ. ಅದ್ ಏನ್ ಪೀಸ್ ಹೋದಂಗೆ ಐತಿಲ್ಲ ಇದು. ಈ ರಿಪೇರಿ ಮಾಡಕ್ಕಾಗಲ್ಲ, ಪ್ಯಾಚ್ ಮಾಡ್ಬೇಕಿದು. ಫುಲ್ ಚೇಂಜ್ ಮಾಡ್ಬೇಕು ಅದು, ಇದನ್ನೇ. ಹಂಗಾರೆ ಜಾಸ್ತಿ ಆಗೋದು ಮಚ್ಚ ಇದು. ಯಾರು ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ವಿಡಿಯೋ ಐತೆ, ನೋಡ್ಬಿಟ್ಟು ಕವರ್ ಮಾಡೋಣ. ಒಂದ್ 5 ನಿಮಿಷ ಏನೋ ನೋಡ್ಕೊಂಡ್ ಬರ್ತೀವಿ. ಬಾ 5 ನಿಮಿಷ ಎಲ್ಲ ಇಲ್ಲ ಆಂಟಿ, ತಿರ್ಗಾ ನಾವ್ ಹೋಗ್ಬೇಕು. ನಾನು ಊರ್ ಬಿಟ್ಟು ಹೋಗಿಲ್ಲ, ನನ್ ಮನೆ ಅವ್ರಿಗೆ ಗೊತ್ತು. ನಾನು ಮಾತಾಡೋದು ನನಗ್ ಬರುತ್ತೆ, ನನ್ ಮನೆ ಅವ್ರಿಗೆ ಗೊತ್ತು. ನಿಮ್ಗೇನೋ ನಂಗಾದ್ರೆ ಕರ್ಸಿ ಮಾತಾಡಿ, ನಾನು ಆಮೇಲೆ ಹೇಳ್ತೀನಿ. ಏನ್ ಮಾಡ್ತೀವಿ ಹೇಳ್ಬಿಟ್ಟು ಮಚ್ಚ, ಇನ್ನೇನು ಸುಮ್ಮನೆ. ಸೊ ಇದು ನಾನು ಹೇಳ್ತೇನೆ, ಇದು ನಾನು ಮಾಡಿಲ್ಲ ಫಸ್ಟು, ಆಯ್ತಾ? ನಾ ಆ ಕಡೆ ಎಲ್ಲ ಮಿಸ್ ಆಗಿ ಟಚ್ ಆಯಿತು, ಇದು ಲೈನ್ ಏನೋ ಬಂದೈತು. ಈ ಇರಾಮ ಓ ಇಲ್ಲಿ ಲೈನಾಗಿ ಲೈನ್ ಏನೂ ಆಗಿಲ್ಲ ಮಚ್ಚ, ಗುದ್ದಿತ್ತು ಏನು ಆಗಿಲ್ಲ, ಆರಾಮಾಗಿ ಐತಿ ಈ ಕಡೆ. ಅದೇನಾಯ್ತು ಮಚ್ಚ, ಅದು ಅಲ್ಲ, ಅದು ನಾನು ಮಾಡಿರೋದು ಅದೇ ಅಲ್ಲೋ ಇರ್ಬೇಕನ್ನೋ. ಇದು ನಾನು ಮಾಡಿರೋದು ನಾನು ಒಪ್ಕೋತೀನಿ, ಈಗ ಬೇಕಾದ್ರೆ ನಾನು ಒಪ್ಕೋತೀನಿ. ಸರಿ ನೋಡಿ, ನಾ ಮಾಡಿಲ್ಲ, ಕೇಳ್ಕೊ ಏನಾಗೈತೆ ಅಂತ. ಏನಿದ್ರೆ ಆಮೇಲೆ ಮಾತಾಡೋಣ, ಆಯ್ತಾ? ಆಮೇಲೆ ಅಂದರೆ ಎಲ್ಲಂತ ಬರಲಿ, ನಾನೇ ಬರ್ತೀನಿ. ಹೇಳಿದ್ರೆ ಅರ್ಥ ಆಯ್ತಾ ನಮ್ಗೆ? ಮನೆ ಅವ್ರಿಗೆ ಗೊತ್ತು ಅಂತ ಹೇಳಿ. ಯಾರಿಗೆ ಗೊತ್ತಂಟಿ? ಚೇತನ್ ಗೊತ್ತು. ಇದೇ ಇದ್ದೀವಿ, ಬನ್ರಿ ಬರ. ಏನ್ ಮಾಡೋದು? ಏನು ಮಾಡ್ಬೇಡ, ಅವ್ರು ಯಾರೋ ಬಂದ್ಮೇಲೆ ಅದೇನ್ ಮಾಡೋರೆ ಫಸ್ಟ್ ನೋಡ್ಕೊಳ್ಳಿ. ಯಾರು ಬರ್ಬೇಕಾ? ಇದನ್ನ ಫೋಟೋ ಕಾರನ್ನು ಕರ್ಸ್ಕೊಳ್ರಿ. ನೀವು ಯಾರು ಕರ್ಕೊಂಡು ಗಾಡಿ ಎಲ್ಲಿ ಇಟ್ಕೊಂಡಿದ್ರೆ ಅದು ಎದೋಳು ಇರು ಒಂದು ನಿಮಿಷ, ನಾನು ನೋಡ್ತೀನಿ, ಎದೋಳು ನೀನು. ಇದು ಹಳೆವಾಗಿರೋ ಐಟಮ್ ಇದು ಎಲ್ಲ ಧೂಳು ಕುತ್ಕೊಂಡಿದೆ ಆಲ್ರೆಡಿ, ಹೊಸದಲ್ಲ. ಇದು ಯಾಕಂದ್ರೆ ಒಂದ್ಸರಿ ಲೇಟ್ ಆದ್ರೆ ಅದ್ರ ಹಳೇದಾದ್ರೆ ಕ್ಲೀನ್ ಆಗಿ ಧೂಳು ಕುತ್ಕೋಣ. ಹೊಸದಾಗಿದ್ರೆ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಪಾಲಿಶ್ ಹಾಕಿದ್ರೆ ಮುಗಿತೇ ಇಲ್ಲ, ಕೈ ಹೇಳ್ಬೋದು. ಇದನ್ನೆಲ್ಲ ಒಪ್ಕೊಂಡವ್ರೆ ಅಲ್ಲ ನಾವು, ಯಾಕಂದ್ರೆ ಇದನ್ನ ಹೊಡೆಯೋ ಅಂತ ದೊಡ್ಡದಾಗ ಬಂದು ನಾವ್ ಇಲ್ಲೇ ಇರ್ಲಿಲ್ಲ, ಗಾಡಿನೇ ಟಚ್ ಆಗಿಲ್ಲ ಆ ಜಾಗಕ್ಕೆ. ಇವಾಗ ತಗೊಂಡ್ಬಂದಿರೋದು ನನ್ನ ಕಾರು, ನಮಗ್ ಗೊತ್ತಿಲ್ಲ, ಕೇಳ್ಕೊಳ್ಳಿ. ಅವ್ರಿಲ್ಲ, ಇಲ್ಲಿ ಊರೆಲ್ಲ ಇದೆ. ಫೋಟೋ ಹಿಡಿದು ಕಳಿಸ್ಬಿಟ್ಟು ಕೇಳ್ಕೊಳ್ಳಿ. ಬೇಗ ಹೋಗ್ತೀವಿ ಸೀರೆ ತಗೊಂಡು. ನಿಮ್ಗೆ ಅರ್ಥ ಆಗ್ತಿದ್ಯಾ? ಕನ್ನಡದಲ್ಲ ಹೇಳ್ತೀವಿ, ಹೌದು, ಮನೆ ಅವ್ರಿಗೆ ಗೊತ್ತು ಅಂತ ಹೇಳಿದ್ಮೇಲೆ ಎಲ್ಲಂತ ಹುಡುಕ್ತೀರ? ಬೇಗ ಬಾ. ಜಾಸ್ತಿ ಆಯ್ತು ಕಣ, ಇಲ್ಲೇನ ಆಗ್ತೈತೆ, ಬೇಗ ಬಾರ. ಆದ್ರೆ ಇವತ್ತು ಅರ್ಥ ಆಗ್ತದೆ ನಿಮಗೆ. ನೀನ್ ಬಾ, ಮಾತಾಡೋಣ. ಶ್ರೀ ತೇಜು ಯಾರತ್ರ ಕಿತ್ತಾಕ್ಬಿಟ್ಟು ಹೇಳ್ಬಿಡು. ನೀನು
ಮಾತು ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಆಯ್ತಾ. ಅಲ್ಲ ನೀವೇ ಮಾಡಿರೋದು ಬರ್ತೈತೆ ಏನು ಬರ್ತಾ ಇಲ್ಲ. ಅಲ್ಲ ಮಚ್ಚ ಅದು ಸರಿ ಅನಿಸ್ತಾ ಇಲ್ಲ ಮಚ್ಚ ಅವ್ನ ಮಾತು. ಏನು ಮಾತಾಡ ಅಂತ ಹೇಳಿ ಸರಿ ಅಂತಲ್ಲ ಅಂದ್ರೆ ಅವನು ಅದು ನಾವು ಮಾಡಿಲ್ಲ. ಹೌದೌದು ಅಂತ ಹೇಳಿ ಇವ್ನು ಮಾತು ಸರಿ ಮಾತಾಡ್ಲಿ. ಅಲ್ಲ ಇವನ್ ಮಾತು ಸರಿಯಾಗಿ ಬರ್ಲಿ ಅಂದ ಅದಕ್ಕೆ ನಾನು ನೂ ಕುಚ್ಚರ ಹಂಗೆ ಅವ್ರಿಗೆ ಅರ್ಜೆಂಟ್ ಎಲ್ಲ ಹೋಗ್ಬೇಕು, ಹೈದ್ರಾಬಾದ್ ಹೋಗ್ಬೇಕು. ನಮ್ಗೇನೋ ಅರ್ಜೆಂಟ್ ಕೆಲಸ ಇದೆ, ಯಾವುದೋ ಒಂದು ವಿಡಿಯೋ ಮಾಡಬೇಕು. ಅದೇನಿದೆ ಎಷ್ಟಾಗುತ್ತೆ ಮಚ್ಚ ಬಂಪರ್ ಏನು ಹೋಗಿರೋದು ಇದು? ಈ ವಿಡಿಯೋ ಮಾಡ್ಕೊಂಡ ಬಾ, ನಾನು ಮಾತಾಡ್ತೀನಿ. ಇರಾಮ ಮಾತಾಡೋದಲ್ಲ ಇದು. ಅವಂದಾಯ್ತು ಅವಂದಾಯ್ತು ನಿಂದುಗಿಲ್ಲ. ಟೈಮ್ ಆಗತ್ತೆ ಮಾಡಮ್ಮ, ಕಲ್ತಂದ್ ಹಾಕ್ಬಿಡ್ರಮ್ಮ ಹೇಳ್ತೀನಿ. ಹೆಂಗ ಹಾಕ್ಸ್ತೀರ, ಹೊಸದ್ ಹಾಕ್ಸಿದ್ರೆ ಆಯ್ತು. ಇನ್ಶೂರೆನ್ಸ್ ಇದ್ರೆ ಕ್ಲೇಮ್ ಆಗತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಅಪೋಸಿಷನ್ ಕಡೆ ಇನ್ಸೂರೆನ್ಸ್ ಇದೆಯಾ? ಇದ್ರ ಇನ್ಸೂರೆನ್ಸ್ ಇದೆಯಾ? ಯಾವ್ದಕ್ಕೆ ಎಲ್ಲ ಐತಿ ಇದಕ್ಕೆ. ಇದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕು. ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಬೇಕಂದ್ರೆ ಮಚ್ಚ ಗಾಡಿಗೆ ಇನ್ಶೂರೆನ್ಸ್ ಮಾಡ್ಸೋದೇನಕ್ಕೆ? ಗಾಡಿ ಇನ್ಸೂರೆನ್ಸ್ ಇದೆ, FIR ಆದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ವಾ? FIR ಆಗ್ಬೇಕಾ? ಸ್ಟೇಷನ್ FIR ಆದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದು. ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಗಾಡಿ ಎರಗಡೆ ನಾನು, ಅವಾಗ ಇನ್ಸೂರೆನ್ಸ್ ಕ್ಲೇಮ್ ಆಗೋದು. ಇಲ್ಲಾಂದ್ರೆ ಆಗಲ್ವಾ? ಇದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಇವಾಗ? ಇವಾಗ ಆಗ ಡೌಟೇ ಅದಕ್ಕೆ. ತೇಜ ಗಾಡಿ ತೆಗೀತ್ಯಾ ಬೇಕಾ ಏನನ್ನ? ಇರಮ್ಮ ಒಂದು ನಿಮಿಷ ಇರಮ್ಮ. ಏಯ್ ಗಾಡಿ ತೆಗಿ. ನೀವು ಮಾತಾಡ್ಬಿಟ್ಟು ಅವ್ರು ಫಸ್ಟ್ ಗಾಡಿ ಏನಾನ ಗೆಲನ ಇದ್ದೀರಾ ಏನಾನ ಆಯ್ತಾ ಕೇಳೋಣ. ಆ ಸ್ಮಾಲ್ಗೆಲ್ಲ ದೊಡ್ಡದ ಕಾರ್ 17 ಲಕ್ಷ ರೂಪಾಯಿ ಕಾರ್ ಹಿಂಗ್ ಹೋಗ್ತಾ ನೋಡಿ ಅಂತ ತಗ್ಲಿಬಿಟ್ಟು ಬಂಪರ ಕಿತ್ಕೊಂಡ್ ಬಂದ್ಬಿಡ್ತೀವಿ. ಏನ್ ಮಾಡಕ್ಕಲ್ಲ. ಅಲ್ಲೆಲ್ಲ ಹೇಳಿದ್ದು ಹೊಸ ಕಾರಿನ ತಗೊಂಡು 2 ದಿನ ಆಗಿರ್ಲಿಲ್ಲ, ನಾವು ತಿಂಗಳೂ ಆಗಿತ್ತು ಅಷ್ಟೇ. ಅದು ಏನೂ ಮಾಡೋಕ್ಕಾಗಲ್ಲ. ಗಾಡಿ ಅಂದ್ಮೇಲೆ ಮನುಷ್ಯನ್ಗೆ ಏನೂ ಆಗದೆ ಇರೋಕ್ಕೆ ಸೇಫ್ ಆಗಿರೋದು ಕಾರು. ಹೋಗಿ ಏನೋ ಹೇಳ್ಬಿಟ್ಟು ಇನ್ನೇನು ಬಂದು ಇನ್ನೇನು ಮಾತಾಡಿ, ನೀನು ಗೊತ್ತಿರೋವನೇ ಅವನು ಗೊತ್ತಿರೋವನೇ. ಈಗ ಏನು ಹೇಳೋದಂದ್ರೆ ಏನು ಮಾಡೋದಿಲ್ಲ ಆಯ್ತು. ನೀ ಆಪ್ಷನ್ ಕೊಡ ಆಯ್ತು ಅಂತ ನೋಡು, ನಾವು ನಾನು ಮಾಡೋ ಪ್ರಾಬ್ಲಮ್ ಬೇಕಾದ್ರೆ ಕಾಸು ಕೊಡ್ತೀನಿ. ಇದು ಯಾವುದು ನಮ್ಗೆ ಗೊತ್ತಿಲ್ಲ ಮಚ್ಚ. ಇವಾಗ ಏನಪ್ಪ? ನನ್ಗೇನಿಲ್ಲ, ಮನೆ ಗೊತ್ತವ್ರದ್ದು. ಓನರ್ ಬಂದಿದ್ದು ಆಗಿಲ್ಲ ಅಂದ್ರೆ ನಮ್ಗೆ ಅವರೇ ಮಾಡಿಸ್ಕೊಡ್ಬೇಕು. ಯಾವ್ದನ್ನ ಇದನ್ನ ನಾನು ಒಪ್ಪೋದೇ ಇಲ್ಲ. ಅವ್ರು ಆಗಿಲ್ಲ ಮಾಡದೇ ಇರೋದಕ್ಕೆ ನಾವು ಒಪ್ಪೋದಿಲ್ಲ. ಮೊಬೈಲ್ ಕಾಣಲ್ಲ. ಯಾವುದೋ ಒಂದು ಇದು ಥರ ಮೊದಲು ಯಾವುದೋ ಹುಡುಗಾಕಿ ಅಣ್ಣ ಇಲ್ಲ ಮನೆ ಸರ್ಕಲ್ ಎಲ್ಲ ಯಾವ್ದು ಸೇರಿ ಇದು SL ಹೆಂಗಾರ ಬೇಕು ಪಕ್ಕದ ಹೆಸರು ಹೆಂಗಾರ ಬೇಕು ಪಕ್ಕದ್ದು. ಹೆಂಗಾರ ಬೇಕು ಪಕ್ಕದಲ್ಲಿ ಮಾತಾಡ್ತೀಯ? ಒಳಗಡೆ ಐತೆ ಬಾ, ಒಳಗಡೆ ಬಾ. ಇವಾಗ ಮಾತಾಡ್ರಪ್ಪ. ಏನಾಗೈತೆ? ನಾನೇನು ಮಾಡಿದೆ ಹೇಳು. ಗಾಡಿಯಲ್ಲಿ ಇನ್ಶೂರೆನ್ಸ್ ಬೇಕಾ? ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಬಿಡು, ಟೆನ್ಷನ್ ತಗೊಳ್ಳ. ಒಂದ್ಸರಿ ಸರಿ 2 ಸರಿ ಸರಿ ಕೇಳಮ್ಮ. ಅದಲ್ಲ ಮನೆ ಮಕ್ಕಳೇ ನಿಮಿಷ ನಿಮ್ಮ ಅಮ್ಮ ಅಣ್ಣ ಮತ್ತೆ ಮುಂದೆ ಇದೀನಿ ನಾನು ಇವಾಗ ಏನು ಮಾಡ್ತೀಯ ಮಾಡು. ಮಾತು ನಾಲ್ಕು ಇರ್ತಾ ಮಾಡು ನೋಡ್ತೀನಿ. ಗಾಡಿ ಸ್ವಲ್ಪ ಸೈಡ್ ಏನ್ ತಮಾಷೆ ಸುಮ್ಮನೆ